ನಮಸ್ತೆ ಎಲ್ಲರಿಗೂ. ಇವತ್ತು ನಾವೊಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇವೆ. ಸೊ ಕೃಷಿಗೆ ಸಂಬಂಧಪಟ್ಟ ಒಂದು ಹೊಸ ವಿಡಿಯೋ. ಕೃಷಿಯಲ್ಲಿ ಮುಖ್ಯವಾಗಿ ಹೇಳೋದಾದರೆ ಈ ಜೇನು ಕೃಷಿ ಏನುಂಟ, ಸೊ ಇದಕ್ಕೆ ಸಂಬಂಧಪಟ್ಟ ಒಂದು ವಿಡಿಯೋದೊಂದಿಗೆ ಬಂದಿದ್ದೇವೆ. ಮೊದಲನೇದಾಗಿ ಇವತ್ತಿನ ವಿಡಿಯೋದಲ್ಲಿ ಜೇನು ಸಾಕಾಣಿಕೆಯಲ್ಲಿ ಒಂದು ಮುಖ್ಯ ಅಥವಾ ಒಂದು ಕೊನೆಯ ಘಟ್ಟ ಅಂತ ಹೇಳ್ಬೋದು. ಸೊ ಇದರ ಬಗ್ಗೆ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಲಿಕ್ಕಿದ್ದೇನೆ. ಸೊ ಅದು ಯಾವುದು ಅಂತ ನಿಮಗೆ ಈಗಲೇ ತಿಳಿದಿರ್ಬೋದು. ಅದು ಬೇರೆ ಯಾವುದೇ ಅಲ್ಲ, ಅದು ಜೇನು ತೆಗೆಯುವಂಥದ್ದು. ಸೊ ನಾನು ಇವತ್ತು ಈ ವಿಡಿಯೋದಲ್ಲಿ ಜೇನು ತೆಗೆಯುವುದರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಲಿಕ್ಕಿದ್ದೇನೆ. ಸೊ ಹಾಗಾಗಿ ವಿಡಿಯೋನ ಶುರುವಿನಿಂದ ಕೊನೆ ತನಕ ನೋಡಿ. ಮತ್ತು ಯಾವುದು ಮಾತ್ರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಷಯ ನಾವು ನೋಡೋದಾದ್ರೆ, ಈ ಹಿಂದೆಲ್ಲ ಜೇನನ್ನು ಯಾವ ರೀತಿ ತೆಗಿತಿದ್ರು ಅಂತ ಅದರ ಬಗ್ಗೆ ಹೇಳೋದಾದ್ರೆ, ಸೊ ಒಂದು ಎರಿಯಲ್ಲಿ ಜೇನು ಫಿಲ್ ಆಗಿದ್ರೆ ಸೊ ಅದನ್ನು ಕೈಯಲ್ಲಿ ಹಿಂಡುವ ಮೂಲಕ ಅದರಲ್ಲಿದ್ದ ಜೇನನ್ನೆಲ್ಲ ತೆಗೆದಿದ್ರು. ಆದರೆ ಈಗ ಹಾಗೆ ಅಲ್ಲ. ಈಗ ಒಂದು ಅದಕ್ಕೆ ಅಂತ ಹೇಳಿ ಒಂದು ಮಿಷನ್ ಇದೆ. ಸೊ ಆ ಮಿಷನ್ ಯೂಸ್ ಮಾಡ್ಕೊಂಡು ಆ ಏರಿಯಲ್ಲಿದ್ದ ಜೇನನ್ನೆಲ್ಲ ತೆಗಿಬೋದು ನಾವು. ಸೊ ಇವತ್ತು ನಾವು ಆ ಮಿಷನ್ ಯೂಸ್ ಮಾಡಿಕೊಂಡೆ ಆ ಜೇನನ್ನು ತೆಗಿಲಿಕ್ಕಿದ್ದೇವೆ. ಜೇನೇನುಂಟು ಸೊ ಅದನ್ನು ನಾವು ತೆಗಿಲಿಕ್ಕಿದ್ದೇವೆ. ಸೊ ಈ ಮಿಷನ್ ಯೂಸ್ ಮಾಡಿಕೊಂಡು ಜೇನು ತೆಗೆಯುವುದರಿಂದ ಉಪಯೋಗ ಏನಂತ ನಾವು ನೋಡೋದಾದ್ರೆ, ಈ ಎರಿ ಏನುಂಟು ಸೊ ಅದು ಹಾಳಾಗೋದಿಲ್ಲ, ರಿಯೂಸ್ ಮಾಡ್ಬೋದು ಅದನ್ನು. ಆದರೆ ಹಿಂದೆ ಹಾಗೆ ಅಲ್ಲ. ಈಗ ಕೈಯಲ್ಲಿ ಹಿಂಡಿ ನಾವು ಆ ಎರಿಯನ್ನು ಹಿಂಡಿ ಆ ಜೇನನ್ನು ನಾವು ತೆಗೆಯೋದ್ರಿಂದ ಆ ಎರಿ ರಿಯೂಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಹಾಳಾಗ್ತಿತ್ತು. ಸೊ ಆದರೆ ಮಿಷನ್ ಯೂಸ್ ಮಾಡ್ಕೊಂಡು ಈ ಜೇನು ತೆಗೆಯೋದ್ರಿಂದ ಈ ಎರಿ ಏನುಂಟು ಸೊ ಅದನ್ನು ನಾವು ರಿಯೂಸ್ ಮಾಡ್ಬೋದು, ಹಾಳಾಗೋದಿಲ್ಲ. ಸೊ ಇದನ್ನೆಲ್ಲ ನೀವು ಈ ವಿಡಿಯೋ ಏನುಂಟು ಸೊ ಇದರ ಕೊನೆಯಲ್ಲಿ ನೋಡ್ಬೋದು. ಸೊ ಹಾಗಾಗಿ ನೀವು ವಿಡಿಯೋವನ್ನು ಶುರುವಿನಿಂದ ಕೊನೆ ತನಕ ನೋಡಬೇಕಾಗ್ತದೆ ಇದನ್ನೆಲ್ಲ ನೋಡಬೇಕಾದ್ರೆ. ಈಗ ಕೆಲವರಿಗೆ ಒಂದು ಪ್ರಶ್ನೆ ಇರ್ಬೋದು, ಹಾಗಾದರೆ ಈಗ ನಾವು ಯಾವ ಸಮಯದಲ್ಲಿ ಅಥವಾ ಯಾವ ತಿಂಗಳಲ್ಲಿ ನಾವು ಜೇನು ತೆಗೆದ್ರೆ ನಮಗೆ ದುಪ್ಪಟ್ಟು ಜೇನು ಸಿಗ್ತದೆ ಅಂತ ಹೇಳಿ. ಸೊ ಅದರ ಬಗ್ಗೆ ನಾನು ಹೇಳೋದಾದರೆ, ಈಗ ಮಾರ್ಚ್ ಅಥವಾ ಈ ಜನವರಿಯಲ್ಲಿ ನಮಗೆ ಜಾಸ್ತಿ ಜೇನು ಒಂದು ಪೆಟ್ಟಿಗೆಯಿಂದ ಸಿಕ್ಕಿದ್ರೆ, ಮಾರ್ಚ್ ಏಪ್ರಿಲ್ ಅಥವಾ ಮೇಗೆ ಆಗುವಾಗ ನಮಗೆ ಆ ಪೆಟ್ಟಿಗೆಯಲ್ಲಿ ಅಷ್ಟೇ ಜೇನು ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕಡಿಮೆ ಸಿಗ್ಬೋದು, ಸೊ ಅಷ್ಟು ಸಿಕ್ಕಿದ್ರೂ ಸಿಗ್ಬೋದು, ಸೊ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಈಗ ಜನವರಿಯಲ್ಲಿ ನಮಗೆ ಏನು ಸಿಗಲಿಲ್ಲದಿದ್ದರೆ ಮಾರ್ಚ್ ಏಪ್ರಿಲಿಗೆ ಆಗುವಾಗ ನಮಗೆ ಒಳ್ಳೆ ಜೇನು ಸಿಗ್ಬೋದು. ಅಥವಾ ಒಂದೊಂದು ಪೆಟ್ಟಿಗೆಯಲ್ಲಿ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಜೇನು ಸಿಗ್ತದೆ ಅಂತ ಹೇಳೋದಾದ್ರೆ, ಸೊ ಈಗ ಜನವರಿಯಲ್ಲಿ ನಮಗೆ ಎಷ್ಟು ಜೇನು ಸಿಗ್ತದೆ, ಅದು ಈಗ ದುಪ್ಪಟ್ಟು ಜೇನು ಸಿಕ್ಕಿದ್ರೆ, ತುಂಬ ಕ್ವಾಂಟಿಟಿ ಜೇನು ಒಂದು ಜನವರಿಯಲ್ಲಿ ಸಿಕ್ಕಿದ್ರೆ ಸೊ ಅಷ್ಟೇ ಜೇನು ಮಾರ್ಚ್ ಏಪ್ರಿಲಲ್ಲೂ ಸಿಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಸೊ ಮತ್ತು ನಾನು ಒಂದು ಪೆಟ್ಟಿಗೆಯಿಂದ ನಮಗೆ ಜಾಸ್ತಿ ಜೇನು, ತುಂಬ ಕ್ವಾಂಟಿಟಿ ಜೇನು ಸಿಗಬೇಕಾದ್ರೆ ನಮಗೆ, ಸೊ ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ, ಆ ಪೆಟ್ಟಿಗೆಯನ್ನು ನಾವು ಈ ಗುಡ್ಡ ಪ್ರದೇಶ ಏನುಂಟ ಸೊ ಅಲ್ಲಿ ಇಟ್ಟರೆ ಒಳ್ಳೆಯದು. ಗುಡ್ಡ ಪ್ರದೇಶದಲ್ಲಿ ಒಂದು ಜೇನು ಪೆಟ್ಟಿಗೆ ಏನುಂಟ ಸೊ ಇದನ್ನು ಇಟ್ಟರೆ ಅದರಿಂದ ನಾವು ಜಾಸ್ತಿ ಜೇನು ತೆಗಿಬೋದು ಅಂತೇಳಿ ನನ್ನ ಅಭಿಪ್ರಾಯ ಇದು. ಮತ್ತು ನಮಗೆ ಈ ಪೆಟ್ಟಿಗೆಯಿಂದ ತುಂಬ ಕ್ವಾಂಟಿಟಿ ಜೇನು ಸಿಗಬೇಕಾದ್ರೆ ಅದು ಯಾವ ಮೇಲೆ ಡಿಪೆಂಡ್ ಆಗ್ತದೆ ಅಂತ ಹೇಳೋದಾದರೆ, ನಾವಿಟ್ಟ ಜಾಗದ ಮೇಲೆ ಡಿಪೆಂಡ್ ಆಗ್ತದೆ. ನಾವು ಈ ಪೆಟ್ಟಿಗೆಯನ್ನು ಯಾವ ಜಾಗದಲ್ಲಿ ಇಟ್ಟಿದ್ದೇವೆ ಅಂತ ಹೇಳಿ ಅದರ ಮೇಲೆ ನಮಗೆ ಈ ಜೇನು ಏನುಂಟು ಅದು ತುಂಬ ಕ್ವಾಂಟಿಟಿಯಲ್ಲಿ ಸಿಗೋದು. ಸೊ ಇದರ ಮೇಲೆ ಡಿಪೆಂಡ್ ಆಗ್ತದೆ, ನಾವಿಟ್ಟ ಜಾಗದ ಮೇಲೆ. ಸೊ ಹಾಗಾಗಿ ನನ್ನ ಅಭಿಪ್ರಾಯ ಅದುವೇ, ನಾವು ಗುಡ್ಡ ಪ್ರದೇಶದಲ್ಲಿ ಇಟ್ಟರೆ ಒಳ್ಳೆಯದು ಜೇನು ಪೆಟ್ಟಿಗೆ ಏನುಂಟು ಸೊ ಇದನ್ನು ಗುಡ್ಡ ಪ್ರದೇಶದಲ್ಲಿ ಇಟ್ಟರೆ ನಮಗೆ ಒಳ್ಳೆ ತುಂಬ ಕ್ವಾಂಟಿಟಿ ಜೇನು ಪಡಿಬೋದು ಅಂತೇಳಿ ನನ್ನ ಅಭಿಪ್ರಾಯ ಇದು. ಈಗ ನಾನು ಈ ಜೇನು ಸಾಕಾಣಿಕೆ ಬಗ್ಗೆ ಏನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೇನೆ. ಸೊ ಇದು ನನ್ನ ರಿಲೇಟಿವ್ ಒಬ್ಬರು ಈ ಜೇನು ಸಾಕಾಣಿಕೆ ಮಾಡ್ತಿದ್ದಾರೆ. ಸೊ ಅದನ್ನು ನಿಮಗೆ ತೋರಿಸ್ತಿರುವಂಥದ್ದು ವಿಡಿಯೋ ಮಾಡಿ. ಸೊ ಅವ್ರು ಹೇಳೋ ಪ್ರಕಾರ ಅವರು ಒಂದು ಪೆಟ್ಟಿಗೆಯಿಂದ ಈ ಒಂದು ಜೇನು ಪೆಟ್ಟಿಗೆ ಏನುಂಟು ಸೊ ಅದರಿಂದ 8 kg ತನಕ ಜೇನು ತೆಗಿತಾರೆ ಅಂತ ಹೇಳ್ತಾರೆ. ಅವರು 8 kg ತನಕ ಜೇನು ತೆಗಿತಾರೆ ಅಂತೆ ಒಂದು ಪೆಟ್ಟಿಗೆಯಿಂದ. ಸೊ ಈಗ ಕರೆಂಟ್ ಪ್ರೈಸ್ ನಾವು ನೋಡೋದಾದ್ರೆ, ಮಾರ್ಕೆಟಿಗೆ ನಾವು ಈಗ 1 kg ಜೇನು ಕೊಟ್ಟರೆ, ಸೊ ಕರೆಂಟ್ ಪ್ರೈಸ್ ಅದರದ್ದು ನಾವು ನೋಡೋದಾದರೆ 1 kg ಜೇನಿಗೆ ಈಗ ನಾವು ಮಾರುಕಟ್ಟೆಗೆ ಕೊಟ್ಟರೆ 500 ರೂಪಾಯಿ ತನಕ ಉಂಟು. ಹಾಗಾದರೆ 8 kg ಇಂಟು 500 ಮಾಡೋದಾದರೆ ನಾವು 4000 ತನಕ ಒಂದು ಪೆಟ್ಟಿಗೆಯಿಂದ ಮಾಡ್ಬೋದು. ಸೊ ನೀವು ನೋಡೋದಾದರೆ ಒಂದು ಪೆಟ್ಟಿಗೆಯಿಂದ ನಮಗೆ 4000 ತನಕ ಮಾಡ್ಬೋದು. ಸೊ ಇವರಿಗೆ ಒಂದು 5-6 ಪೆಟ್ಟಿಗೆ ಉಂಟು ಇವರ ಬಳಿ. ಸೊ ನೀವೇ ಎಣಿಸ್ಕೊಳ್ಳಿ ಎಷ್ಟು ನಮಗೆ ಅದರಿಂದ ಇನ್ಕಮ್ ಬರ್ತದೆ ಅಂತ ಹೇಳಿ. ಸೊ ನಾವು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಬೇಕು, ಒಂದು ಅಷ್ಟೇ ಅದನ್ನು ನಾವು ನೋಡ್ಕೊಳ್ಳೋದಾಗಿರ್ಬೋದು. ಆ ಜೇನನ್ನು ಅದಕ್ಕೇನು ಈ ಹುಳ ಎಲ್ಲ ಏನುಂಟ ಕಣಜದವಲು, ಸೊ ಇದನ್ನೆಲ್ಲ ಬರದಾಗಿ ನಾವು ನೋಡಿಕೊಂಡ್ರೆ ಒಳ್ಳೆಯದಾಗಿ. ಮತ್ತು ನಮಗೆ ಈ ಇದೇನುಂಟ ಸಕ್ಕರೆ ಪಾಕ ಏನುಂಟು ಸೊ ಇದನ್ನೆಲ್ಲ ನಾವು ಒಳ್ಳೆಯ ರೀತಿಯಾಗಿ ಕೊಡ್ತಾಯಿದ್ರೆ ಸೊ ನಮಗೆ ಈ ಜೇನನ್ನು ಒಳ್ಳೆಯ ಕ್ವಾಂಟಿಟಿ ಜೇನನ್ನು ನಾವು ಒಂದು ಪೆಟ್ಟಿಗೆಯಿಂದ ಪಡ್ಕೊಳ್ಬೋದು. ಸೊ ನಾನು ಹಾಗೆ ಹೇಳಿದಾಗೆ, ಮತ್ತು ಆ ಜೇನು ಪೆಟ್ಟಿಗೆಯನ್ನು ಒಂದು ಒಳ್ಳೆಯ ಜಾಗದಲ್ಲಿ ಇಟ್ಟರೆ, ಈ ಗುಡ್ಡ ಪ್ರದೇಶದಲ್ಲಿ ಇಟ್ಟರೆ ಸೊ ಇದರಿಂದಾಗಿ ಎಲ್ಲ ನಮಗೆ ಒಂದು ಇವರು ಈ ಒಂದು ಪೆಟ್ಟಿಗೆಯಿಂದ ಒಂದು 8 kg ತನಕ ಎಷ್ಟು ಜೇನು ತೆಗಿತಾರೆ. ಸೊ ಅಷ್ಟೇ ನಮಗೂ ಕೂಡ ತಗೊಳ್ಬೋದು ಅಂತ ಹೇಳ್ಬೋದು. ಮತ್ತು ಈ ಸ್ಮೋಕರ್ ನೀವು ಏನು ನೋಡ್ತಿದ್ದೀರಾ, ಸೊ ಇದು ನಾವು ಯೂಸ್ ಮಾಡಿರುವಂಥದ್ದು
ಈ ಜೇನುನೊಣ ಒಂದೊಂದು ಜೇನುಪೆಟ್ಟಿಗೆಯಲ್ಲಿ ಜೇನುನೊಣ ಏನಿರ್ತದೆ, ಸೊ ಇದು ಸ್ವಲ್ಪ ಜೋರು ಇರ್ತದೆ, ಸ್ವಲ್ಪ ಕಚ್ಚಲಿಕ್ಕೆ ಬರ್ತದೆ ಅಂತ ಹೇಳ್ಬೋದು. ಸೊ ಇದರಿಂದ ನಾವು ಈ ಕಚ್ಚಲಿಕ್ಕೆ ಬಾರದಂತೆ ಈ ಸ್ಮೋಕರನ್ನು ಯೂಸ್ ಮಾಡಿರುವಂಥದ್ದು. ಈ ಹೊಗೆ ನಾವೇನು ಬಿಡ್ತಿದ್ದೇವೆ ಈ ಸ್ಮೋಕರ್ ಯೂಸ್ ಮಾಡಿಕೊಂಡು, ಸೊ ಇದನ್ನು ಬಳಸಿರುವಂಥದ್ದು. ಮತ್ತು ನಾವು ಈ ಜೇನುಪೆಟ್ಟಿಗೆಗೆ ಸಂಬಂಧಪಟ್ಟ ಈ ಕೆಲಸ ಏನಿರ್ತದೆ, ಈ ಸೂಪರ್ ಇಡುವಂಥದ್ದಾಗಿರ್ಬೋದು, ಈ ಪಾಲು ಮಾಡೋದಾಗಿರ್ಬೋದು, ಈ ಜೇನು ತೆಗೆಯೋದಾಗಿರ್ಬೋದು, ಸೊ ಇದನ್ನೆಲ್ಲ ನಾವು ಮಾಡುವಾಗ ಈ ಸ್ಮೋಕರ್ ಯೂಸ್ ಮಾಡಿಕೊಂಡು ನಾವು ಈ ಕೆಲಸ ಸುಲಭವಾಗಿ ಮಾಡ್ಬೋದು. ಸೊ ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ, ಈ ಸುಲಭವಾಗಿ ಆ ಕೆಲಸಗಳನ್ನೆಲ್ಲ ಮಾಡ್ಬೋದು ಈ ಸ್ಮೋಕರ್ ಯೂಸ್ ಮಾಡಿಕೊಂಡು. ಮತ್ತು ನಾವು ಅದಕ್ಕೆ ಯೂಸ್ ಮಾಡಿರುವಂಥದ್ದು ಜೇನುನೊಣ ಕಚ್ಚಲಿಕ್ಕೆ ಬಾರದಂತೆ ನಾವು ಈ ಸ್ಮೋಕರನ್ನು ಯೂಸ್ ಮಾಡಿರುವಂಥದ್ದು. ಮತ್ತು ಕೆಲವರ ಅಭಿಪ್ರಾಯ ಏನಂತ ಹೇಳಿದ್ರೆ, ಈ ಸ್ಮೋಕರ್ ನಾವು ಹೊಗೆ ಏನು ಬಿಡ್ತೇವೆ ಈ ಸ್ಮೋಕರ್ ಯೂಸ್ ಮಾಡಿಕೊಂಡು, ಸೊ ಇದು ಲೆಕ್ಕಕ್ಕಿಂತ ಜಾಸ್ತಿ ಬಿಟ್ಟರೆ ಈ ಜೇನುನೊಣ ಏನಿರ್ತದೆ, ಸೊ ಇದು ಪಾಲಾಗಿ ಹೋಗ್ತದೆ ಅಂತ ಹೇಳ್ತಾರೆ ಕೆಲವರ ಅಭಿಪ್ರಾಯ ಅದು. ಸೊ ನಾವಿಲ್ಲಿ ಯೂಸ್ ಮಾಡಿರುವಂಥದ್ದು ಅದಕ್ಕೆ ಈ ಕೆಲವು ಜೇನುನೊಣಗಳ ಕಚ್ಚಲಿಕ್ಕೆ ಬರ್ತದೆ, ಸೊ ಜೋರಿರ್ತದೆ. ಸೊ ಇದನ್ನು ತಡೆಯಲಿಕ್ಕೋಸ್ಕರ ನಾವು ಈ ಸ್ಮೋಕರನ್ನು ಯೂಸ್ ಮಾಡಿರುವಂಥದ್ದು ಇಲ್ಲಿ. ಮತ್ತು ಇಲ್ಲಿಂದ ನೀವು ಈಗ ಈ ಮಿಷನ್ ಯೂಸ್ ಮಾಡಿಕೊಂಡು ನಾವು ಈ ಜೇನು ತೆಗೆಯುವುದನ್ನು ನೀವು ನೋಡ್ಬೋದು. ಸೊ ಇಲ್ಲಿಂದ ನಾನು ಆಗಲೇ ಹೇಳಿದೆ ಈ ವಿಡಿಯೋದ ಶುರುವಿನಲ್ಲಿ, ನಾವತ್ತು 3 ಪೆಟ್ಟಿಗೆಯಿಂದ ನಾವು ಈ ಜೇನನ್ನು ತೆಗಿಲಿಕ್ಕೆ ಇರುವಂಥದ್ದು. ಕೆಲವೊಂದು ಈ ಫ್ರೇಮಲ್ಲಿ ಏರಿಯಾ ಏನಿರ್ತದೆ, ಸೊ ಅದರಲ್ಲಿ ಫಿಲ್ ಆಗಿದೆ, ಕರೆಕ್ಟಾಗಿ ಫಿಲ್ ಆಗಿದೆ, ಜೇನು ಫಿಲ್ ಆಗಿದೆ. ಸೊ ಕೆಲವೊಂದರಲ್ಲಿ ಫಿಲ್ ಆಗಲಿಲ್ಲ, ಆದರೂ ನಾವು ಇವತ್ತು ತೆಗೆದಿದ್ದೇವೆ. ಸೊ ನೀವೀಗ ಮೊದಲನೇದಾಗಿ ನೋಡ್ತಿರುವಂಥದ್ದು ಈ ನಾವೇನು ಈ ಲೇಯರ್ ಏರಿಯಾ ಏನುಂಟ, ಸೊ ಅದರ ಮೇಲಿನ ಥಿನ್ ಲೇಯರ್ ಏನುಂಟ, ಸೊ ಅದನ್ನು ನಾವು ಚಾಕನ್ನು ಯೂಸ್ ಮಾಡಿಕೊಂಡು ತೆಗಿತಿದ್ದೇವೆ. ಸೊ ಅದು ಯಾಕೆ ಅಂತ ಹೇಳೋದಾದರೆ, ಈ ನಾವು ಮಿಷನಲ್ಲಿ ಇಡುವಾಗ ನಾವು ಅದನ್ನಾದ್ಮೇಲೆ ಮಿಷನನ್ನು ತಿರುಗಿಸುವಾಗ ಈ ಏರಿಯಾ ಒಳಗಿರುವ ಈ ಜೇನೇನುಂಟ, ಸೊ ಇದು ಹೊರಗಡೆ ಬರಬೇಕು. ಸೊ ಇದಕ್ಕೋಸ್ಕರ ನಾವು ಈ ಮೇಲಿನ ಏರಿಯಾ ಮೇಲಿನ ಲೇಯರ್ ಏನುಂಟ, ಸೊ ಈ ಸ್ವಲ್ಪ ತೆಗೆದ್ರೆ ಸಾಕಾಗ್ತದೆ ಈ ರೀತಿಯಾಗಿ. ಸೊ ಇದರಿಂದಾಗಿ ಏರಿಯಾ ಒಳಗಿರುವ ಈ ಜೇನೇನುಂಟ, ಸೊ ಇದು ಹೊರಗೆ ಬರ್ತದೆ. ಸೊ ನಂತರ ಅದನ್ನು ನಾವು ಕಲೆಕ್ಟ್ ಮಾಡ್ಬೋದು ಆ ಜೇನನ್ನು. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ತೆಗಿತಿರುವಂಥದ್ದು. ಮತ್ತು ಈ ವಿಡಿಯೋ ಶುರುವಿನಲ್ಲಿ ನಾನು ಇನ್ನೊಂದು ವಿಷಯ ಹೇಳಿದ್ದೆ, ಅದೇನು ಅಂತ ಹೇಳೋದಾದರೆ, ಈ ಮಿಷನ್ ಯೂಸ್ ಮಾಡ್ಕೊಂಡು ನಾವು ಜೇನು ತೆಗೆದ್ರೆ ಈ ಏರಿಯಾ ಏನಿರ್ತದೆ, ಸೊ ಅದನ್ನು ನಾವು ರೀಯೂಸ್ ಮಾಡ್ಬೋದು ಅಂತ ಹೇಳಿ. ಸೊ ನಾವೀಗ ಒಂದು ಮಿಷನ್ ಯೂಸ್ ಮಾಡಿಕೊಂಡು ಈ ಜೇನು ತೆಗೆದ್ರೆ ಆ ಏರಿಯಾನ ನಾವು ಜೇನು ಪೆಟ್ಟಿಗೆಯಲ್ಲಿ ಇನ್ನೊಮ್ಮೆ ಇಟ್ಟರೆ ಆ ಜೇನು ಪೆಟ್ಟಿಗೆಯಿಂದ ನಮಗೆ ಒಂದು ತಿಂಗಳು ಅಥವಾ 2 ತಿಂಗಳಿಗಿಂತ ಮುಂಚೆ ನಾವು ಇನ್ನೊಮ್ಮೆ ಜೇನನ್ನು ಪಡಿಬೋದು. ಸೊ ಅದು ಹೇಗೆ ಅಂತ ಹೇಳೋದಾದರೆ, ಈ ಎರಿ ಮಾಡುವ ಕೆಲಸ ಏನಿರ್ತದೆ ಈ ಜೇನುನೊಣಗಳಿಗೆ, ಸೊ ಆ ಟೈಮ್ ಅದಕ್ಕೆ ಉಳಿತದೆ ಅಂತಲೇ ಹೇಳ್ಬೋದು, ಆ ಎರಿ ಮಾಡುವ ಕೆಲಸ. ಯಾಕಂದರೆ ನಾವು
ಏರಿಯನ್ನು ನಾವು ಜೇನು ತೆಗಿತೇವೆ ಮೊದಲನೇದಾಗಿ ಆ ಮಿಷನ್ ಯೂಸ್ ಮಾಡಿಕೊಂಡು ಅದನ್ನು ನಾವು ಇನ್ನೊಮ್ಮೆ ಇಡೋದ್ರಿಂದ ಆ ಜೇನು ಪೆಟ್ಟಿಗೆಯಲ್ಲಿ ಇಡೋದ್ರಿಂದ ನಮಗೆ 1 ತಿಂಗಳು ಅಥವಾ 2 ತಿಂಗಳಿಗಿಂತ ಮುಂಚೆ ಆ ಜೇನನ್ನು ಆ ಪೆಟ್ಟಿಗೆಯಿಂದ ಇನ್ನೊಮ್ಮೆ ಪಡಿಬೋದು. ಸೊ ಇದೊಂದು ಒಳ್ಳೆಯ ಉಪಯೋಗ ಅಂತ ಹೇಳ್ಬೋದು ನಾವು ಈ ಮಿಷನ್ ಯೂಸ್ ಮಾಡಿಕೊಂಡು ಈ ಜೇನು ತೆಗೆದ್ರೆ. ಸೊ ಇದೊಂದು ಒಳ್ಳೆಯ ಉಪಯೋಗ. ಮತ್ತು ಈ ಜೇನು ಸಾಕಾಣಿಕೆ ಏನು ಉಂಟ, ಸೊ ಇದನ್ನು ಒಂದು ಸ್ಮಾಲ್ ಬಿಸ್ನೆಸ್ ರೀತಿಯಲ್ಲಿ ಕೂಡ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಈಗ ಒಂದು ಪೆಟ್ಟಿಗೆ ತಂದರೆ ಸೊ ಅದನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಒಂದು ಪೆಟ್ಟಿಗೆ ತಂದರೆ, ಜೇನು ಪೆಟ್ಟಿಗೆ ತಂದರೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಆದರೆ ನಾವು ಆ ಒಂದು ಪೆಟ್ಟಿಗೆಯನ್ನು ತರ್ತೇವೆ, ಸೊ ಅದರ ಬಗ್ಗೆ ಅಷ್ಟೇ ಕಾಳಜಿ ವಹಿಸಿದರೆ ಮಾತ್ರ ನಮಗೆ ಲಾಭ ಪಡಿಬೋದು ಆ ಜೇನು ಪೆಟ್ಟಿಗೆಯಿಂದ. ಅಥವಾ ಈ ಮೊದಲನೇದಾಗಿ ಈ ಜೇನು ಪೆಟ್ಟಿಗೆ ತಂದ ಶುರುವಿನಲ್ಲಿ ನಾವು ಒಳ್ಳೆ ಕಾಳಜಿ ವಹಿಸಿದರೆ, ನಂತರ ಅದರ ಬಗ್ಗೆ ಏನು ಕಾಳಜಿ ವಹಿಸದಿದ್ದರೆ ಸೊ ಅದರಿಂದ ನಮಗೆ ಏನೂ ಲಾಭ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಈಗ ಅದಕ್ಕೆ ಏನಾದರೂ ಸಮಸ್ಯೆ ಬಂದರೆ ಸೊ ಅದಕ್ಕೆ ನಾವು ಪರಿಹಾರ ದೊರಕಿಸಿಕೊಂಡು ಹೋದರೆ ಅದರಿಂದ ಉತ್ತಮ ನಮಗೆ ಲಾಭ ಪಡಿಬೋದು ಈ ಜೇನು ಪೆಟ್ಟಿಗೆ. ಇಲ್ಲದಿದ್ದರೆ ಆ ಜೇನು ಪೆಟ್ಟಿಗೆಯಿಂದ ನಮಗೇನು ಲಾಭ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದಕ್ಕೆ ಈಗ ಒಂದು ಉದಾಹರಣೆ ಕೊಡೋದಾದರೆ, ನಾವೀಗ ಒಂದು ಅಡಿಕೆ ತೋಟ ಶುರು ಮಾಡಿದರೆ, ಈಗ ಅಡಿಕೆ ಗಿಡ ಏನು ನಡ್ತೇವೆ ಸೊ ಅದನ್ನು ನಾವು ಯಾವ ರೀತಿ ಅಂದರೆ ಒಂದು ಮಗುವಿನ ರೀತಿಯಲ್ಲಿ ಅದರ ಬಗ್ಗೆ ಒಂದು ಅದಕ್ಕೆ ಕಾಳಜಿ ನಾವು ತೋರಿಸ್ತೇವೆ, ಅದರ ಆರೈಕೆ ಮಾಡ್ತೇವೆ ಆ ಅಡಿಕೆ ಗಿಡದ ಬಗ್ಗೆ. ಸೊ ಆ ರೀತಿ ನಾವು ಈ ಜೇನು ಸಾಕಾಣಿಕೆ ಅಥವಾ ಈ ಜೇನು ಪೆಟ್ಟಿಗೆಯ ಮೇಲೆ ಅಷ್ಟೇ ಕಾಳಜಿ ವಹಿಸಿದರೆ, ಅಷ್ಟೇ ಒಂದು ಆರೈಕೆ ಮಾಡಿದರೆ ಆ ಜೇನು ಪೆಟ್ಟಿಗೆ, ಅದಕ್ಕೆ ಏನಾದರೂ ಸಮಸ್ಯೆ ಬಂದರೆ ಅದಕ್ಕೆ ಪರಿಹಾರ ದೊರಕಿಸಿಕೊಡುವುದಾಗಿರ್ಬೋದು. ಸೊ ಇದನ್ನೆಲ್ಲ ಮಾಡಿದರೆ ನಮಗೆ ಆ ಜೇನು ಪೆಟ್ಟಿಗೆಯಿಂದ ಅಧಿಕ ಲಾಭ ಪಡಿಬೋದು. ಮತ್ತು ಯಾವುದೇ ಕೆಲಸ ಆಗಿರ್ಬೋದು ಅಥವಾ ಯಾವುದೋ ಒಂದು ಬಿಸ್ನೆಸ್ ಆಗಿರ್ಬೋದು, ಸೊ ನಮಗೆ ಶುರುವಿನಿಂದಲೇ ನಮಗೆ ಅಧಿಕ ಲಾಭ ಪಡೀಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಒಂದು ಕೆಲಸ ಅಥವಾ ಬಿಸ್ನೆಸ್ಸಿಂದ. ಸೊ ಅದೇ ರೀತಿ ಜೇನು ಸಾಕಾಣಿಕೆಯಲ್ಲಿ ಕೂಡ ನಾವೊಂದು ಜೇನು ಪೆಟ್ಟಿಗೆ ಬಗ್ಗೆ ಒಂದು ಒಳ್ಳೆಯ ಆರೈಕೆ ಮಾಡಿದರೆ ಅಥವಾ ಅದಕ್ಕೇನಾದರೂ ಸಮಸ್ಯೆ ತೊಂದರೆಗಳೆದುರಾದರೆ ಅದಕ್ಕೆ ಪರಿಹಾರ ದೊರಕಿಸಿಕೊಂಡು ಹೋದರೆ ಮಾತ್ರ ನಮಗೆ ಆ ಜೇನು ಪೆಟ್ಟಿಗೆಯಿಂದ ಲಾಭ ಅಥವಾ ಅಧಿಕ ಇನ್ಕಮ್ ಅಥವಾ ಲಾಭವನ್ನು ಪಡಿಬೋದು. ಸೊ ಇಲ್ಲದಿದ್ದರೆ ನಮಗೆ ಆ ಜೇನು ಪೆಟ್ಟಿಗೆಯಿಂದ ಏನೂ ಲಾಭ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಷ್ಟೇ ಕಾಳಜಿ ವಹಿಸಿದರೆ ಮಾತ್ರ ನಮಗೆ ಈ ಜೇನು ಪೆಟ್ಟಿಗೆಯಿಂದ ಲಾಭ ಪಡಿಬೋದು. ಮತ್ತು ಆ ಪೆಟ್ಟಿಗೆ ಏನುಂಟು ಜೇನು ಪೆಟ್ಟಿಗೆ, ಸೊ ಅದನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಈಗ ಒಂದು ಪೆಟ್ಟಿಗೆ ಇದ್ದರೆ 2-3 ಪೆಟ್ಟಿಗೆಯನ್ನಾಗಿ ಅಥವಾ ಒಂದು ನಂತರ 5, 10, 15 ಈ ರೀತಿಯಾಗಿ ನಾವು ಜೇನು ಪೆಟ್ಟಿಗೆಯನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದರಿಂದ ನಮಗೂ ಲಾಭ, ಅಂದರೆ ಇನ್ಕಮ್ ಸಿಗ್ತದೆ ಅದರಿಂದಾಗಿ. ಮತ್ತು ಈ ಜೇನು ಸಂತತಿ ಏನುಂಟ, ಸೊ ಇದನ್ನು ನಾವು ಅಭಿವೃದ್ಧಿ ಮಾಡ್ಬೋದು, ಈ ಜೇನು ಸಂತತಿಯನ್ನು ಕೂಡ.
ಕೊನೆಯದಾಗಿ ನೋಡೋದಾದರೆ ಇವತ್ತಿನ ವಿಡಿಯೋದಲ್ಲಿ ಈ ಜೇನು ಪೆಟ್ಟಿಗೆಯಿಂದ ಜೇನು ತೆಗೆಯುವಂಥದ್ದು, ಅದರಲ್ಲಿ ಮುಖ್ಯವಾಗಿ ಹೇಳೋದಾದರೆ ಈ ಮಿಷನ್ ಯೂಸ್ ಮಾಡಿಕೊಂಡು ಜೇನು ತೆಗೆಯುವಂಥದ್ದು. ಸೊ ಇದರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೇನೆ, ಮತ್ತು ನನಗೆ ತಿಳಿದಿರುವಷ್ಟು ಅಥವಾ ಗೊತ್ತಿರುವಷ್ಟು ವಿಷಯವನ್ನು ನಿಮಗೆ ಹೇಳಿದ್ದೇನೆ. ಸೊ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ಕಮೆಂಟ್ ಬಾಕ್ಸ್ ಏನುಂಟ ಸೊ ಅದರಲ್ಲಿ ತಿಳಿಸಿ. ಮತ್ತು ಇನ್ನಷ್ಟು ನಿಮಗೆ ಕೃಷಿಯ ಬಗ್ಗೆ ಆಗಿರ್ಬೋದು ಅಥವಾ ಈ ಐತಿಹಾಸಿಕ ಸ್ಥಳ ಏನುಂಟ ಅಥವಾ ಇನ್ನು ಬೇರೆ ವಿಷಯದ ಬಗ್ಗೆ, ಮುಖ್ಯವಾಗಿ ಹೇಳೋದ್ರೆ ಈ ಕೃಷಿ ಮತ್ತು ಈ ಐತಿಹಾಸಿಕ ಸ್ಥಳಗಳ ಬಗ್ಗೆ ನಿಮಗೆ ತಿಳಿದುಕೊಳ್ಳುವ ಆಸಕ್ತಿ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಏನುಂಟ ಸೊ ಇದು ಸ್ವಲ್ಪ ಇದರ ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಇತ್ತು, ಆದರೂ ಶುರುವಿನಿಂದ ಕೊನೆ ತನಕ ಯಾರೆಲ್ಲ ನೋಡಿದ್ದಾರೋ ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.